ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಈ ಯೂಟ್ಯೂಬನ್ನು ನೋಡುವಾಗ ದೇವರ ಸಾನ್ನಿಧ್ಯವನ್ನು ಪಡೆದುಕೊಂಡು ಕುಳಿತುಕೊಳ್ಳಬೇಕಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ವಾಕ್ಯಗಳನ್ನು ಹೇಳುವಾಗ ಬರೆದಿಟ್ಕೊಳ್ಳಿ. ನಂಬಿಕೆಯಿಂದ ವಾಕ್ಯಗಳನ್ನು ರಿಸೀವ್ ಮಾಡಿಕೊಳ್ಳಿರಿ. ಅದೇ ದೇವರಿಗೆ ಇಷ್ಟ. ಬನ್ನಿ, ದೇವರ ನಾಮ ಮಹಿಮೆ ಪಡಿಸುತ್ತಾ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ. கனப்பொழுதும் என்னை கைவிடாத உன்னை கர்த்தாவே என்று துதிப்பேன். இமைப்பொழுதும் என்னை மறவாத உந்தன் பாதம் பணிந்திடுவே. கனப்பொழுதும் என்னை கைவிடாத என்னை கர்த்தாவே என்று துதிப்பேன். இமைப்பொழுதும் என்னை மறவாத உந்தன் பாதம் பணிந்திடுவே. என் நேசரே வாரும் என்னிலே, நேசர் பாதமே எங்கும் தஞ்சமே. ஆராதனே 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 ಆರಾಧನೆ. ಕರ್ತನೇ ಸ್ತೋತ್ರ ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ಅಭಿಷೇಕದಲ್ಲಿ ತುಂಬಿಸಪ್ಪ. ನೋಡುವವರು ದೇವನೇ ಸ್ತೋತ್ರ. ಅವರ ಕೊರತೆಗಳು, ಅವರ ಅವಶ್ಯಕತೆಗಳು ಎಲ್ಲವನ್ನು ನೀನು ಸಂಧಿಸು. ಸ್ವಸ್ಥತೆ ಬೇಕಾ? ಕೊಡು ದೇವನೇ. ನಿನ್ನ ಬಾಸುಂಡೆ ಏಟಿನ ಸ್ವಸ್ಥತೆ ದೇವನೇ. ಕರ್ತಾವೇ ಸ್ತೋತ್ರ. ವಾಕ್ಯವನ್ನು ನಿನ್ನ ಮುಂದೆ ಇಡ್ತಾ ಇದ್ದೀನಪ್ಪ. ಪರಿಶುದ್ಧಾತ್ಮನ ಮೂಲಕವಾಗಿ ಸೇವೆ ಮಾಡಲು ಕೃಪೆ ಕೊಡು ದೇವನೇ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು ಜೀಸಸ್. ಬನ್ನಿ, ವಾಕ್ಯದ ಕಡೆಗೆ ಹೋಗೋಣ. ಸಂತೋಷದಿಂದ ವಾಕ್ಯದ ಕಡೆಗೆ ಹೋಗೋಣವೇ? ಏಕೆಂದರೆ ಸಜೀವವುಳ್ಳ ವಾಕ್ಯವನ್ನು ನಾವು ಓದ್ತಾ ಇದ್ದೀವಿ. ಈ ವಾಕ್ಯದಲ್ಲಿ ಜೀವ ಇದೆ ದೇವರ ಮಕ್ಕಳೇ. ಬನ್ನಿ ಓದಿಕೊಳ್ಳೋಣ. ಕೀರ್ತನೆ 62 1-12 ನೀವು ಬರೆದಿಟ್ಕೊಳ್ಳಿ. ಅದನ್ನು ಓದಬೇಕು, ನೀವು ಧ್ಯಾನ ಮಾಡಬೇಕು, ನಂಬಿಕೆಯಿಂದ ರಿಸೀವ್ ಮಾಡಿಕೊಳ್ಳಬೇಕು. ನೋಡಿ, ಕೀರ್ತನೆ 62 1-2 ಏನು ಹೇಳ್ತಾ ಇದೆ, ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣವೇ. ದಾವೀದನು, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲಿದರೂ ಬೀಳೆನು. ಕರ್ತನು ನಮ್ಮ ಜೊತೆಯಲ್ಲಿದ್ದರೆ ನಾವು ಹೇಗೆ ಬೀಳಲು ಸಾಧ್ಯ? ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಬೀಳಲು ಸಾಧ್ಯವೇ ಇಲ್ಲ. ಆತನ ಕೃಪೆ ಸದಾ ನಮ್ಮ ಮೇಲೆ ಇರಬೇಕು. ಆತನ ರಕ್ಷಣೆಯು ನಮ್ಮ ಮೇಲೆ ಇರುವುದರಿಂದ, ಆತನ ರಕ್ಷಣೆಯ ಮುದ್ರೆ ನಾವು ಹೊಂದಿಕೊಂಡಿರುವುದರಿಂದ ನಮಗೆ ಯಾವುದರಲ್ಲಿಯೂ ಭಯವಿಲ್ಲ. ನಾವು ಕದಲಿದರೂ, ಏನೇ ನಮಗೆ ಉಪದ್ರವ ಬಂದರೂ ನಾವು ಕದಲಿ ಬೀಳೋದಿಲ್ಲ ಅಂತ ದಾವೀದನು ಇಲ್ಲಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ 62 ಕೀರ್ತನೆ 62 5-6 ಮಾತಾಡ್ತಾ ಇರೋದು ಏನಂದರೆ, ನನ್ನ ಮನವೇ ದೇವರನ್ನೇ ನಂಬಿ ನೀನು ಶಾಂತವಾಗಿರು. ನನ್ನ ಮನವೇ ದೇವರನ್ನು ನಂಬಿ ನೀನು ಶಾಂತವಾಗಿರು. ಹಾಗಾದರೆ ದಾವೀದನು ಈಗ ಹೇಳುವಾಗ, ದಾವೀದನಿಗೆ ಇದ್ದಂಥ ಉಪದ್ರವದಲ್ಲಿ ದಾವೀದನು ಯಾವ ರೀತಿ ಶಾಂತವಾಗಿದ್ದಿರ್ಬೋದು? ಹಾಗಾದರೆ ನಾವು ಶಾಂತವಾಗಿರಬೇಕು ಈ ದಿನಗಳಲ್ಲಿ ದೇವರ ಮಕ್ಕಳೇ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಹೌದು, ನಮ್ಮ ನಿರೀಕ್ಷೆ ಇಲ್ಲ, ಆತನಿಂದಲೇ ನೆರವೇರೋದು. ಮನುಷ್ಯನಿಂದ ನೆರವೇರುತ್ತದಾ? ಇಲ್ಲ ದೇವರ ಮಕ್ಕಳೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲುವುದಿಲ್ಲ. ನಮಗೆ ಆತನೇ ರಕ್ಷಕನು, ದುರ್ಗವು ಎಲ್ಲವೂ ಆಗಿರುವಾಗ ನಾವು ಯಾಕೆ ಕದಲ್ತೀವಿ? ಹಂಗಂದರೆ ಕದಲೋದು ಅಂದರೆ ಒಂದು ಪರಿಸ್ಥಿತಿ ನಮಗೆ ಬರುತ್ತದೆ. ಆ ಪರಿಸ್ಥಿತಿಯಿಂದ ನಮಗೆ ಬೇಜಾರಾಗುತ್ತದೆ. ಕುಟುಂಬದಲ್ಲಿ ನಾವು ಸಂತೋಷವಾಗಿರೋದಿಲ್ಲ, ಆಲಯಕ್ಕೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ. ಈ ರೀತಿ ಎಲ್ಲ ಇರುವಾಗ ನೀವು ಕದಲಬಾರದು, ಅದಕ್ಕೆ ಕನೆಕ್ಟ್ ಆಗಬಾರದು. ಯಾವಾಗಲೂ ಸಂತೋಷವಾಗಿರಬೇಕನ್ನೋದೇ ದೇವರಿಗೆ ಇಷ್ಟ. ಅದೇ ಕೀರ್ತನೆ 62 ನೋಡಿ 7 ನೋಡಿ 10, 11, 12 ಓದಿಕೊಳ್ಳೋಣವೇ? ಅನ್ಯಾಯದಿಂದ ಸಂಪಾದಿಸಿದನ್ನು ನೆಚ್ಚಬೇಡಿ.
ಅನ್ಯಾಯದಿಂದ ನೀವು ಏನಾದರೂ ಸಂಪಾದನೆ ಮಾಡಿಕೊಂಡಿದ್ರೆ ಅದ್ರ ಮೇಲೆ ಆಸೆ ಪಡಬೇಡಿ. ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ. ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡಿರಿ. ಸರ್ವಾಧಿಕಾರವು ದೇವರದೇ ಅಲ್ಲವೇ? ನೋಡಿ, ನಮಗೆ ಎಷ್ಟೇ ಆಸ್ತಿ ಇದ್ದರೂ ನಮ್ಮ ದೇವರು ನಮ್ಮನ್ನು ಬ್ಲೆಸ್ ಮಾಡಿ ಕೊಟ್ಟಿರುವುದೆಲ್ಲದಕ್ಕೂ ಕನೆಕ್ಟ್ ಆಗಬೇಡ್ರಿ. ನಿಮ್ಮ ತಾಯಿ ತಂದೆ ತಾತ ಮುತ್ತಾಂದಿರದ ಆಸ್ತಿ ಇರ್ಬೋದು. ನನ್ನ ಹತ್ರ ಎಲ್ಲ ಇದೆಯಲ್ಲ, ಆ ರೀತಿ ನೀವು ಹೆಚ್ಚಿಸ್ಕೊಳ್ಬೇಡ್ರಿ ಅಂತ ಇಲ್ಲಿ ದಾವೀದನು ಹೇಳ್ತಾ ಇರೋದು. ಸರ್ವವೂ ದೇವರದಲ್ಲವೇ? ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆಲ್ಲ ಎರಡಾವರ್ತಿ ಹೇಳಿದ್ದನ್ನು ನೀವು ಕೇಳಿದ್ದೇನೆ. ದೇವರು ಮಾತನಾಡಿದ್ದನ್ನು ನಾನು ಕೇಳಿದ್ದೇನೆ ಅಂತ ದಾವೀದನು ಇಲ್ಲಿ ಹೇಳ್ತಾ ಇರೋದು. ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತನಲ್ಲವೇ? ನೋಡಿ, ನಾವು ನಡೆದುಕೊಳ್ಳುವ ವಿಧ, ನಮ್ಮ ಆಸ್ತಿಯಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಉದ್ಯೋಗ ಸ್ಥಳಗಳಲ್ಲಿ, ನಮ್ಮ ಮಕ್ಕಳ ಮುಂದೆ ಇದೆಲ್ಲ ದೇವರು ಲೆಕ್ಕ ಕೇಳುವವರಾಗಿದ್ದಾರೆ. ಮನುಷ್ಯ ಅರಿಯದಿದ್ದರೂ ದೇವರು ಕಾಣುವವರಾಗಿದ್ದಾರೆ. ದೇವರ ಮಕ್ಕಳೇ, ಭಯಭಕ್ತಿಯಿಂದ ದೇವರ ನಾಮ ಮಹಿಮೆ ಪಡಿಸುತ್ತಾ ನಾವು ಆತನ ವಾಕ್ಯಗಳಿಗೆ ಕನೆಕ್ಟ್ ಆಗಿ, ವಾಕ್ಯದಲ್ಲಿ ದೇವರು ಏನು ಮಾತನಾಡ್ತಾ ಇದ್ದಾರೆ ಅದೇ ದಾವೀದನು ಹೇಳೋದು. ನೀವೆಲ್ಲರೂ ಈ ರೀತಿಯಾಗಿರಬೇಕು ಅನ್ನುವುದೇ ದಾವೀದನ ಪ್ರಾರ್ಥನೆಯಲ್ಲಿ. ಅದೇ ರೀತಿ ನಾವು ನಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೀರ್ತನೆ 63 ದೇವರ ಮಕ್ಕಳೇ, 63:7 ಏನು ಮಾತಾಡ್ತಾ ಇದ್ದಾರೆ ದೇವರು ಅಂತ, ದಾವೀದನು ಅಂತ ನಾವು ಓದಿಕೊಳ್ಳೋಣ. ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ? ನೀನು ನನಗೆ ಸಹಾಯಕನಾಗಿದ್ದಿ. ದೇವರು ನಮಗೆ ಸಹಾಯಕನಾಗಿದ್ದಾರೆ. ದೇವರು ನಮಗೆ ಸಹಾಯ ಮಾಡದೇ ಇದ್ರೆ ಮನುಷ್ಯರು ಸಹಾಯ ಮಾಡೋಕ್ಕೆ ಸಾಧ್ಯವೇ? ಇಲ್ಲ ದೇವರ ಮಕ್ಕಳೇ, ಮನುಷ್ಯರು ಸಹಾಯ ಮಾಡೋಕ್ಕಾಗೋದೇ ಇಲ್ಲ. ದೇವರಿಂದ ಬರುವ ಸಹಾಯ ಅವರ ಮನಸ್ಸಿನಲ್ಲಿ, ಆವಾಗಲೇ ದೇವರು ನಮಗೆ ಸಹಾಯ ಮಾಡಲು ಸಾಧ್ಯ. ಅರ್ಥ ಆಯ್ತಾ? ಹಾಗಾದರೆ ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು. ದೇವರ ರೆಕ್ಕೆ ಬಹಳ ದೊಡ್ಡದು. ಆ ರೆಕ್ಕೆಗಳಲ್ಲಿ ನಮ್ಮನ್ನು ಮರೆಮಾಚು ದೇವರೇ, ನಾನು ಸಂತೋಷದಿಂದ ಇರ್ತೀನಿ ಅಂತ ಈ ದಿನಗಳಲ್ಲಿ ನೀವು ಕೇಳ್ಕೊಳ್ಬೇಕು. ಯೇಸುವಿನ ನಾಮದಲ್ಲಿ ಅದು ನಿಮಗೆಲ್ಲರಿಗೂ ದೊರಕಲಿ ಎಂದು ನಾನು ಆಶೀರ್ವದಿಸ್ತಾ ಇದ್ದೀನಿ. ದೇವರ ನಾಮ ಮಹಿಮೆ ಪಡಿಸುತ್ತಾ ಇದೆಲ್ಲ ಬರ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೀರ್ತನೆ 45 ಓದಿಕೊಳ್ಳೋಣವೇ? ಬನ್ನಿ, ಕೀರ್ತನೆ 45 ಓದಿಕೊಳ್ಳಿ, ತೆಗೆದಿಟ್ಟುಕೊಂಡು ಓದಿಕೊಳ್ಳಬೇಕು. 14ರಲ್ಲಿ ದೇವರು ಇಲ್ಲಿನೂ ದಾವೀದನೇ ಮಾತಾಡ್ತಾ ಇರೋದು. ನೋಡಿ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು. ಯಾರ್ಯಾರು ಶೋಧನೆಯಿಂದ, ಕಷ್ಟಗಳಿಂದ, ಪ್ರಯಾಸದಿಂದ, ಗಂಡನಿಂದ ಬಂದಿರೋದು, ಮಕ್ಕಳಿಂದ ಬಂದಿರೋದು, ಇಲ್ಲ ಮಕ್ಕಳಿಗೆ ತಂದೆ ತಾಯಿಯಿಂದ ಬಂದಿರೋದು, ಇಲ್ಲ ಆಫೀಸಿನ ಯಜಮಾನನಿಂದ ಬಂದಿರುವುದು, ಇದರಿಂದೆಲ್ಲ ಬಿದ್ದುವವರನ್ನು ದೇವರು ಎತ್ತುತ್ತೇನೆ ಅಂತ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಕುಗ್ಗಿ ಹೋದವರನ್ನೆಲ್ಲ ದೇವರು ಎತ್ತಿ ನಿಲ್ಲಿಸಿ ಸಂತೋಷ ಪಡತಕ್ಕಾಗಿ ಅವರೆಲ್ಲರನ್ನು ನಾನು ಆಶೀರ್ವದಿಸ್ತೇನೆ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ದಾವೀದನ ಹತ್ರ ದೇವರು ಮಾತನಾಡಿರೋದ್ರಿಂದಲೇ ಈ ವಾಕ್ಯ ರಚಿಸಿರೋದು ದೇವರ ಮಕ್ಕಳೇ. ನೀವು ನಂಬಿಕೆಯಿಂದ ರಿಸೀವ್ ಮಾಡಿಕೊಳ್ಳಬೇಕು. ಅದೇ ಐಶಾಯ ನೋಡಿ, ಐಶಾಯ 54 ತೆಗಿರಿ. ಐಶಾಯ 54 ಅದರಲ್ಲಿ 10 ಏನು ಮಾತನಾಡ್ತಾ ಇದ್ದಾರೆ ದೇವರು ಅಂತ ದಾವೀದನು ಮಾತಾಡ್ತಾ ಇದ್ದಾರೆ. ಐಶಾಯ ಹತ್ರ ದೇವರು ಏನು ಮಾತಾಡ್ತಾ ಇದ್ದಾರೆ ಅಂತ ಓದಿಕೊಳ್ಳೋಣವೇ? 54:10 ದೇವರ ಮಕ್ಕಳೇ ತೆಗೆದುಕೊಳ್ಳಿ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ದೇವರು ನಿನ್ನ ಮೇಲೆ ಕೃಪೆ ಇಟ್ಟಿರುವಾಗ ನಿನಗೇನೇ ಶೋಧನೆ ಬಂದರೂ, ಏನೇ ಕದಲಿದರೂ, ಏನೇ ನಿನ್ನ ವಿಷಯಗಳು ಕದಲಿದರೂ, ಆದರೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನನ್ನ ಕೃಪೆ ನಿನ್ನ ಮೇಲೆ ಸದಾ ಇರ್ತದೆ ಎಂದು ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಬರ್ಕೊಳ್ಳಿ, ಈ ಪ್ರಾಮಿಸನ್ನು ಬರೆದಿಟ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಸಮಾಧಾನದ ನನ್ನ ಒಪ್ಪಂದವು ಕದಲದು, ನಿಮಗೆ ಕೊಟ್ಟಿರುವ ಸಮಾಧಾನ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂದು ನಿನ್ನನ್ನು ಕರುಣಿಸುವ ದೇವನು ಯೆಹೋವನು ಅನ್ನುತ್ತಾನೆ. ದೇವರು ಮಾತನಾಡಿದ ಒಂದೊಂದು ವಿಷಯಗಳು ಅದು ಸಜೀವವುಳ್ಳದು. ನೀವು ಬರೆದಿಟ್ಟುಕೊಂಡಿರುವಂಥ ಒಂದೊಂದು ವಾಕ್ಯಗಳು, ಈ ದಿನ ಕೊಡುವಂಥ ಒಂದೊಂದು ವಾಕ್ಯಗಳು ಸಜೀವವಾದ ವಾಕ್ಯಗಳು. ಮನುಷ್ಯರು ಮಾತನಾಡೋದಲ್ಲ, ವಾಕ್ಯ ಮಾತನಾಡ್ತಾ ಇದೆ ದೇವರ ಮಕ್ಕಳೇ. ಪರಲೋಕ ತಂದೆ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ.
ಇದು ಯೇಸುವಿನ ವಾಕ್ಯಗಳು, ಯೆಹೋವಪ್ಪನ ವಾಕ್ಯಗಳು, ಪರಿಶುದ್ಧಾತ್ಮನು ಕೊಡುವ ವಾಕ್ಯಗಳು. ಇದೆಲ್ಲ ಪ್ರಾಮಿಸ್ ವರ್ಡ್ಸ್. ಇದನ್ನೆಲ್ಲ ಇಟ್ಟುಕೊಂಡು ನೀವು ಕರೆ ಇಟ್ಟು, ಏಸಪ್ಪ ನೀನು ಹೇಳಿದ ಒಂದೊಂದು ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ನಡೆಸು, ನಿನ್ನ ಕಟ್ಟಳೆಗಳ ಪ್ರಕಾರವಾಗಿ ನಾನು ನಡಿತೀನಿ, ನನ್ನಲ್ಲಿ ಇರುವ ಕೊರತೆಗಳನ್ನು ನೀಗಿಸು, ನನ್ನ ತಪ್ಪನ್ನು ಮನ್ನಿಸು, ಈ ದಿನದಿಂದ ನಾನು ಸಮರ್ಪಿಸ್ತಾ ಇದ್ದೀನಿ, ನಾನು ನಡೆದುಕೊಳ್ಳುತ್ತೇನೆ ಸರಿಯಾಗಿ ಎಂದು ತಗ್ಗಿಸಿ ನಿಮ್ಮನ್ನು ಒಪ್ಪಿಸ್ಕೊಡಿ. ಪರಿಶುದ್ಧಾತ್ಮ ನಿಮ್ಮನ್ನು ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ. ಅದಕ್ಕೆ ದೇವರು ನಮಗೆ ಸಹಾಯಕನನ್ನು ಕೊಟ್ಟಿರೋದು. ದೇವರ ಮಕ್ಕಳೇ, ಭಯಪಡಬೇಡ್ರಿ. ನಮ್ಮ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ದೇವರು ನಮ್ಮನ್ನು ಆಲಯ ಎಂದು ಕರೆದಿದ್ದಾರೆ. ಈ ಆಲಯವನ್ನು ಶುದ್ಧೀಕರಣಕ್ಕಾಗಿ ದಿನ ಒಪ್ಪಿಸ್ಕೊಡ್ರಿ, ಶುದ್ಧೀಕರಿಸ್ಕೊಡ್ರಿ, ಬೆಳಕಾಗಿ ಇಟ್ಕೊಳ್ರಿ. ಬೆಳಕಾಗಿರುವಾಗ ದೇವರು ನಮ್ಮನ್ನು ಎಲ್ಲ ಮಾರ್ಪಡಿಸಲು ಸಾಧ್ಯ, ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯ. ನಿಮ್ಮನ್ನು ಸಹ ನಾನು ಆಶೀರ್ವದಿಸ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಬನ್ನಿರಿ, ಕೊನೆಯದಾಗಿ ಆತನ ನಾಮವನ್ನು ಮಹಿಮೆ ಪಡಿಸುತ್ತಾ ಈ ವಾಕ್ಯಗಳ ಮೂಲಕವಾಗಿ ಈ ಹಾಡನ್ನು ಹಾಡುವಾಗ, ದೇವರ ಮಕ್ಕಳೇ, ಈ ಹಾಡನ್ನು ಹಾಡುವಾಗ ದೇವರು ನಿಮ್ಮ ನಾಮವನ್ನು ದೇವರ ನಾಮವನ್ನು ನೀವು ಮಹಿಮೆ ಪಡಿಸುವಾಗ ಆತನ ದೈವ ಸಾನ್ನಿಧ್ಯವನ್ನು ಹೊಂದಿಕೊಳ್ಳಲು ಸಾಧ್ಯ. ಬನ್ನಿ ಹಾಡೋಣ. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು 1000 ಕಾರಣ, ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ, ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ, ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಯೇಸುವಿನ ನಾಮ ಮಹಿಮೆ ಹೊಂದಲಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಈ ಎಲ್ಲ ವಾಕ್ಯಗಳ ಪ್ರಕಾರವಾಗಿ, ದಾವೀದನು ರಚಿಸಿದ ವಾಕ್ಯದ ಪ್ರಕಾರವಾಗಿ ಕರ್ತನ ನಾಮ ಮಹಿಮೆ ಪಡಿಸುತ್ತಾ ನಿಮ್ಮೆಲ್ಲರನ್ನು ನಾನು ಆಶೀರ್ವದಿಸ್ತಾ ಇದ್ದೀನಿ. ಈ ಸಬ್ಬ ದಿನ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಂತೋಷದಿಂದ ಇರಿ. ಈ ವಾಕ್ಯಗಳ ಪ್ರಕಾರವಾಗಿ ರಿಸೀವ್ ಮಾಡಿಕೊಳ್ಳಿರಿ. ಪ್ರಾಮಿಸ್ ವಾಕ್ಯದ ಮೇಲೆ ಕರೆ ಇಟ್ಟು ಸದಾ ಪ್ರಾರ್ಥಿಸುತ್ತಾ ಸಂತೋಷದಿಂದ ಇರಬೇಕಾಗಿ ನಿಮ್ಮೆಲ್ಲರನ್ನು ಯೇಸುವಿನ ನಾಮ ಮಹಿಮೆ ಪಡಿಸುತ್ತಾ ಆಶೀರ್ವದಿಸ್ತಾ ಇದ್ದೀನಿ. ಥ್ಯಾಂಕ್ ಯು.